ಮೂರು ಕುಟುಂಬಗಳ ಕೈಯಲ್ಲಿ ಲಿಂಗಾಯತ ಮಹಾಸಭಾ ಸಿಲುಕಿರುವಂತದ್ದು ಅಂತ ಈಗ ಯತ್ನಾಳ್ ಮಾತನಾಡಿರುವಂತದ್ದು. ಹಾಗಿದ್ರೆ ಯಾವ ಮೂರು ಕುಟುಂಬಗಳು? ಮೂರು ಕುಟುಂಬಗಳ ಕೈಯಲ್ಲಿ ಲಿಂಗಾಯತ ಮಹಾಸಭಾ ಸಿಲುಕಿದೆ. ಯತ್ನಾಳ್ ಈಗ ಈ ಬಗ್ಗೆ ಮಾತನಾಡಿರುವಂತದ್ದು. ಯಡಿಯೂರಪ್ಪ, ಶಾಮನೂರು ಮತ್ತು ಖಂಡ್ರೆ ಕೈಲಿ ಈಗ ಮಹಾಸಭಾ ಸಿಲುಕಿರುವಂತದ್ದು. ಈ ಮೂವರು ಮಹಾಸಭದಿಂದ ಹೊರಬರಬೇಕು. ಯಡಿಯೂರಪ್ಪ ಮಹಾಭ್ರಷ್ಟ. ಯಡಿಯೂರಪ್ಪ ಉದ್ದೇಶ ಲಿಂಗಾಯತರಿಗೆ ಒಬಿಸಿ ಕೊಡೋದಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಳಸಿಕೊಳ್ತಾರೆ ಯಡಿಯೂರಪ್ಪ ಅವರು ಭ್ರಷ್ಟ. ಯಡಿಯೂರಪ್ಪ ಉದ್ದೇಶ ಲಿಂಗಾಯತರಿಗೆ ಒಬಿಸಿ ಕೊಡೋದಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಳಸಿಕೊಳ್ತಾರೆ ಅಂತ ಈಗ ಯತ್ನಾಳ್ ಕಿಡಿಕಾರಿರುವಂತದ್ದು. ಮೂರು ಕುಟುಂಬಗಳ ಕೈಯಲ್ಲಿ ಲಿಂಗಾಯತ ಮಹಾಸಭಾ ಸಿಲುಕಿರುವಂತದ್ದು. ಯಡಿಯೂರಪ್ಪ, ಶಾಮನೂರು ಮತ್ತು ಖಂಡ್ರೆ ಕೈಯಲ್ಲಿ ಮಹಾಸಭಾ ಸಿಲುಕಿದೆ. ಈ ಮೂವರು ಮಹಾಸಭದಿಂದ ಹೊರಬರಬೇಕು. ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಈಗ ಯತ್ನಾಳ್ ಹೇಳ್ತಾ ಇರುವಂತದ್ದು. ಯಡಿಯೂರಪ್ಪ ಉದ್ದೇಶ ಲಿಂಗಾಯತರಿಗೆ ಒಬಿಸಿ ಕೊಡೋದಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಳಸಿಕೊಳ್ಳೋದು ಅಷ್ಟೇ ಅವರ ಉದ್ದೇಶವಾಗಿದೆ ಅಂತ ಯಡಿಯೂರಪ್ಪ ವಿರುದ್ಧ ಹಾಗೂ ಶಾಮನೂರು ಮತ್ತು ಖಂಡ್ರೆಯವರ ವಿರುದ್ಧವಾಗಿ ಈಗ ಮಹಾಸಭಾ ಹೊರಬರಬೇಕು, ಅವರ ಕೈಯಲ್ಲಿ ಇರಬಾರದು ಅಂತ ಶಾಸಕ ಯತ್ನಾಳ್ ಈಗ ಕಿಡಿಕಾರಿರುವಂತದ್ದು. ಮೂರು ಕುಟುಂಬಗಳ ಕೈಯಲ್ಲಿ ಲಿಂಗಾಯತ ಮಹಾಸಭಾ ಸಿಲುಕಿರುವಂತದ್ದು. ಆ ಕುಟುಂಬಗಳು ಯಾವ್ಯಾವು ಅಂತ ಈಗ ಯತ್ನಾಳ್ ಅವರು ಹೇಳಿರುವಂತದ್ದು. ಯಡಿಯೂರಪ್ಪ, ಶಾಮನೂರು ಮತ್ತು ಖಂಡ್ರೆ ಕೈಯಲ್ಲಿ ಈಗ ಮಹಾಸಭಾ ಸಿಲುಕಿದೆ. ಈ ಮೂವರು ಮಹಾಸಭಾದಿಂದ ಹೊರಬರಬೇಕು ಅಂತ ಯತ್ನಾಳ್ ಅವರು ಈಗ ಮಾತನಾಡಿರುವಂತದ್ದು. ಹಾಗಿದ್ರೆ ಯತ್ನಾಳ್ ಈ ಬಗ್ಗೆ ಇನ್ನೇನ್ ಮಾತನಾಡಿದ್ದಾರೆ, ಬನ್ನಿ ಕೇಳ್ಕೊಂಡ್ ಬರೋಣ. ಇವತ್ತು ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ ಮೂರು ಕುಟುಂಬಗಳ ಕೈ ಸಿಕ್ಕು ಒದ್ದಾಡ್ತಾ ಇದೆ. ಇವಾಗೇನಾದ್ರೂ ವೀರಶೈವ ಲಿಂಗಾಯತರ ಬಗ್ಗೆ ಕಳಕಳಿ ಇತ್ತಂದ್ರೆ ಇವ್ರು ಮೂರು ಮಂದಿ ಆ ವೀರಶೈವ ಮಹಾಸಭಾದಿಂದ ಹೊರಗೆ ಬರೋದು, ವಿಸರ್ಜನೆ ಮಾಡ್ಬೇಕಂದ್ರು. ಇವ್ರು ಎದಕ್ಕೂ ಅದನ್ನ ಉಪಯೋಗ ಮಾಡ್ತಾ ಇಲ್ಲ. ಯಾವ ಲಿಂಗಾಯತರಿಗೂ ಉದ್ದಾರಲ್ಲ, ವೀರಶೈವರು ಉದ್ದಾರಲ್ಲ. ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಈ ಒಂದು ವೀರಶೈವ ಮಹಾಸಭಾ ಉಪಯೋಗ ಮಾಡ್ತಾ ಇದ್ದಾರೆ. ಇದೇ ಯಡಿಯೂರಪ್ಪ ತನ್ನ ಕುರ್ಚಿ ಹೋಗ್ತದ ಅಂತೇಳಿ ಲಿಂಗಾಯತರನ್ನ ನಾನು ಒಬಿಸಿಗೆ ಸೇರಿಸ್ತೀನಿ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ತರ್ತೀನಿ ಅಂತ ಹೇಳಿ ಯಾವಾಗ ಕೇಂದ್ರದ ನಮ್ಮ ಬಿಜೆಪಿ ವರಿಷ್ಠ ಮಂಡಳಿ ಯಡಿಯೂರಪ್ಪರನ್ನ ತೆಗಿಬೇಕಂತ ನಿರ್ಣಯ ಮಾಡ. ಯಾಕಂದ್ರೆ ಮಹಾಭ್ರಷ್ಟ ಲೂಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆಮ್ಯಾಗ ಬಹಳಷ್ಟು ಕರ್ನಾಟಕದಲ್ಲಿ ಪಕ್ಷದ ಒಂದು ರೀತಿ ಡ್ಯಾಮೇಜ್ ಆಗ್ತಿರೋಂಥ ಕಾಲದಲ್ಲಿ ತೆಗಿಬೇಕಂದಾಗ ಇದೇ ಯಡಿಯೂರಪ್ಪ ತಕ್ಷಣ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದ್ರೆ ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದು ಅಂತ ರಾತ್ರಿ ಸೇರ್ತಾನೆ. ರಾತ್ರಿ 11ಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನದಾರ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನ, ನಾಳೆ ಕ್ಯಾಬಿನೆಟ್ ನಲ್ಲಿ ಈ ಅಜೆಂಡಾದಾಗ ಹಾಕಿನಿ, ನೀವೆಲ್ಲ ಸಪೋರ್ಟ್ ಮಾಡ್ರಿ. ರಾತ್ರಿ 12 ಗಂಟೆಗೆ ಅಮಿತ್ ಶಾ ಅವ್ರ ಫೋನ್ ಬರ್ತೈತಿ ಯಡಿಯೂರಪ್ಪಗೆ, ನೀವೇನಾದ್ರೂ ಅದನ್ನ ಇದನ್ನ ಮಾಡಿದ ಶಿಫಾರಸು ಮಾಡಿದಂದ್ರೆ ನಿನ್ನ ಎಲ್ಲಾ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಅಜೆಂಡಾದಿಂದ ತೆಗಿತಾನೆ. ಅಂದ್ರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವ್ರಿಗೆ ಏನು ವೀರಶೈವರದಾರ ಇವರಿಗೆ ಒಬಿಸಿ ಕೊಡೋದಲ್ಲ, ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದನ್ನ ಮಾಡ್ತಾರೆ.